ಇನ್ನು ಹಿರಿಯ ನಟರಾದಂತಹ ಗಣೇಶ್ ಅವರ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ನೋವಿನ ಸುದ್ದಿ ಮತ್ತು ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಇರ್ಬೋದು ಸ್ನೇಹಿತರೆ. ಹೌದು, ಹಿರಿಯ ನಟರಾದಂಥ ಗಣೇಶ್ ಅವರು ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಂತ. ಹಾಗಾದ್ರೆ ಯಾರಿದು ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಕೂಡ ಹೆಸರು ಮಾಡಿದಂಥವರು ಮತ್ತು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದ ಸುಮಾರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಮತ್ತು ಹಿರಿಯ ನಟರಾಗಿದ್ದಂಥ ಇವರು ಇದೀಗ ಹೃದಯಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳಿದಿದ್ದಾರೆ. ಇನ್ನು ಮಾರ್ಗ ಮಧ್ಯೆ ಸಾಗಿಸುವಂಥ ಸಂದರ್ಭದಲ್ಲಿ ಕೊನೆಯುಸಿರೆಳಿದಿದ್ದಾರೆ. ಇದನ್ನು ಮತ್ತಷ್ಟು ಆಘಾತ ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದರೆ ಡೆಲ್ಲಿ ಗಣೇಶ್ ಅವರು. ಇನ್ನು ಡೆಲ್ಲಿ ಗಣೇಶ್ ಅವರು ತಮಿಳಿನಲ್ಲಿ ಸುಮಾರು 350ಕ್ಕೂ ಅಧಿಕ ಸಿನಿಮಾ, ತೆಲುಗುನಲ್ಲಿ 100ಕ್ಕೂ ಅಧಿಕ ಸಿನಿಮಾ, ಕನ್ನಡದಲ್ಲಿ 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಆಗಿನ ಸಿನಿಮಾದಲ್ಲಿ ನಾಯಕನಾಗಿ ಪೋಷಕ ಪಾತ್ರದಲ್ಲಿ ಮತ್ತು ವಿಲನ್ ಆಗಿ ಡೆಲ್ಲಿ ಗಣೇಶ್ ಅವರು ಸಹಾಯಕ ಅಭಿನಯಿಸಿದರು. ನಂತರ ದಿನಗಳಲ್ಲಿ ಕಾಮಿಡಿ ಪಾತ್ರದಲ್ಲೂ ಕೂಡ ಇವರು ಕಾಣಿಸ್ಕೊಳ್ತಿದ್ರು. ಇಂಥ ಅದ್ಭುತವಾದಂಥ ಕಲಾವಿದ ಡೆಲ್ಲಿ ಗಣೇಶ್ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು. ಹೌದು, ಡೆಲ್ಲಿ ಗಣೇಶ್ ಅವರು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ನಾಯಕರು ಕೂಡ ಆಗಿದ್ದರು ಅಂತ ಹೇಳ್ಬೋದು ಸಿನಿಮಾ ರಂಗದಲ್ಲಿ. ತಮಿಳು ಸಿನಿಮಾ ರಂಗದಲ್ಲಿ ಇವರದಂಥ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ರು. ಸದ್ಯ ಅವರು ಸಾವನ್ನಪ್ಪಿರೋದು ಸಿನಿಮಾ ರಂಗಕ್ಕೆ ಮತ್ತಷ್ಟು ದೊಡ್ಡ ಮಟ್ಟಿಗೆ ಶಾಕಿಂಗ್ ಆಗಿದೆ.